ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಕದ್ರನಹಳ್ಳಿಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತೊಂದು ಮೇಕಪ್ ಆರ್ಡರ್ ಇದೆ. ಸೊ ಅದರಿಂದ ನಾನು ಮತ್ತು ಗೊಂಬೆ ಇಬ್ಬರೂ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಇವತ್ತೊಂದು ದಿನ ಅಲ್ಲೇ ಸ್ಟೇ ಇರ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಬೆಳಗಿನ ಜಾವ ಕೂಡ ಒಂದು ಆರ್ಡರ್ ಇದೆ. ಒಂದು 2:30 ಆಗಿ ಹೋಗಬೇಕು. ಅಮ್ಮ ಮನೆ ಪಕ್ಕದಲ್ಲೇ ಇರೋದವರು. ಸೊ ಅದರಿಂದ ಅಲ್ಲೇ ಹೋಗಿದ್ರೆ ನಮಗೂ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ರೆಡಿಯಾಗಿ ಟೈಮ್ ಬಂದು 12:30 ಆಗಿದೆ. ಈಗ ಅಮ್ಮ ಮನೆಗೆ ಹೋದರೆ ಅಲ್ಲೋಗಿ ಊಟ ಮಾಡಿಬಿಟ್ಟು ಆಮೇಲೆ ಒಂದು 3 o'clock ಹಂಗೆ ಹೋದರೆ ಅವ್ರಿಗೆ ಮೇಕಪ್ ಎಲ್ಲ ಮುಗಿಸಿ ಆಮೇಲೆ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಗೊಂಬೆ ಜೊತೆ ಆಟ ಆಡಿಕೊಂಡು ಅಮ್ಮ ಮನೇಲಿ ಸ್ವಲ್ಪ ಹೊತ್ತಿರೋಣ ಅಂತ. ಅದಾದಮೇಲೆ ಮತ್ತೆ ಬೆಳಗಿನ ಜಾವ ಅವ್ರ ಮನೆಗೆ ಮತ್ತೆ ಆರ್ಡರ್ಗೆ ಹೋಗಬೇಕು. ಅದೇ ಮೇಕಪ್ ಆರ್ಡರನ್ನೇ ಅವ್ರ ಮನೇಲಿ ಬಂದು ಗೃಹಪ್ರವೇಶ ಇದೆ. ಸೊ ಅದರಿಂದ 2 times ಆರ್ಡರ್ ಒಪ್ಕೊಂಡಿದ್ದೀನಿ. ಸೊ ಇವಾಗ ಹೋಗಬೇಕು. ನೋಡಿ ಹೆಂಗೆ ಕಾಣಿಸ್ತದೆ ಟೆಡಿ ಬೇರ್ಗಳು. ಇದು ಎಲ್ಲ ನಮ್ಮ ಮನೆದು ಚೆನ್ನಾಗಿ ಕಾಣುತ್ತಲ್ಲ. ಅಯ್ಯೋ, ಫಿಶ್ ಟ್ಯಾಂಕ್ ಲೈಟ್ ಹಾಕ್ಬೇಕಿತ್ತು, ಚೆನ್ನಾಗಿರೋದು. ಯಾಕೋ ಫಿಶ್ಗಳು 2 ಫಿಶ್ ಇರೋದು ಗೊತ್ತಾ. ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ. ಕರೆಂಟ್ ಇದ್ದಿದ್ರೆ ಚೆನ್ನಾಗಿತ್ತು. ಇವತ್ತು ಸ್ಯಾಟರ್ಡೆ ಅಲ್ಲ, ಅವಳಿಗೂ ರಜಾ. ಸೊ ಅದರಿಂದ ಸ್ಯಾಟರ್ಡೆ ಸಂಡೇ 2 ದಿನನೂ ರಜಾ ಬರುತ್ತೆ ಗೊಂಬೆಗೆ. ಏನಕ್ಕೆಂದ್ರೆ ಮಂಡೇ ಬಂದ್ರೆ ಮಂಡೇನೆ ಹಾಕೋದು. ಇನ್ನೇನು ಹಾಕ್ಬೇಕು? ನಮ್ಮ ಆನಂದ ಬರೋದೇ ಲೇಟಪ್ಪ. ದಿನ ವೆಯ್ಟ್ ಮಾಡಿ ಸಾಕಾಗೋಗ್ಬಿಡುತ್ತೆ ನನಗಂತೂ. ಬೇಗ ಬಾಪ ಹೋಗೋಣ. ಅಲ್ಲಿ ಹೋದ್ಮೇಲೆ ಇನ್ನು ಅಮ್ಮನಿಗೆ ಒಂದ್ಸಲಿ ಅಮ್ಮನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ವೈಷ್ಣವು ವೈಭವ್ ಎಲ್ಲರೂ ಇರ್ತಾರೆ ಇವತ್ತು. ಅವ್ರೇನು ಗಲಾಟೆ ಮಾಡ್ತಾರೋ ಏನು ಕತ್ತನೋ ಗೊತ್ತಿಲ್ಲ. ಹೋಗೋಣ, ಬೇಗ ಹೋಗೋಣ ಅಂದಾಗೆಲ್ಲ ಇವ್ನು ಲೇಟೇ ಮಾಡೋದು. ಇನ್ನೂ ಬಂದಿಲ್ವಾ? ನೋಡೋಣ, ಇನ್ನೂ ಬಂದಿಲ್ಲ ಅಂತ ನೋಡಿ ಏನು ಮಾಡೋದು. ಎಷ್ಟೊತ್ತಿಗೆ ಬರೋಕ್ಕೆ ಹೇಳಿದ್ ನಿನ್ನ? ನಾನು ಯಾವಾಗ ನೋಡ್ರಿ ಇದೇ ಗೋಲು ಒಂದಂತೂ ಅಲ್ಲ. ಇದ್ ನೋಡು, ನಿಮ್ಮ ಆಫೀಸು ದೇವ್ರೆ. ಸರಿ ಹೋಗೋತು ಮೂಗೆಲ್ಲ ಕೆರ್ಕೊಂಡು. ಏನ್ ಹೇಳ್ಬೇಕು? ಇವಳೂರಪ್ಪ ಅದೇನೋ ಒಂದು ಹಿಡ್ಕೊಂಡವ್ರ. ಏನ್ ಗೊತ್ತಾ? ಏನದು ಬಂಗಾರ ಹೇಳದ್ ನೀನು? ಹೇಳು. ಇಲ್ಲಿ ಬಾ, ಈ ಕಡೆ ಬಾ, ಬೆಳಕು ಬರುತ್ತೆ. ಈ ಕಡೆಗೆ ಬಾ. ಇವಳು ಹಂಗನ್ನಕ್ಕೆ ಅವ್ರಪ್ಪ ನೀನ್ ಹೇಳಪ್ಪ, ನೀನೇನ ಹೇಳ್ತಿಯಲ್ಲ ಅವಳಂದ್ರೆ. ರಾವ ಇವ್ರಿಬ್ರದ್ದು ಒಳ್ಳೆ ಗೋಳು ನಮ್ಗೆ ಬಿಚ್ಚಿದವು ಇಬ್ರು. ಅದೆಲ್ಲಿಂದ ಗಂಟು ಬಿದ್ವು ಇದು ಅದು ಇಬ್ರು. ಅದೆಲ್ಲಿಂದ ಗಂಟು ಬಿದ್ರು ಗೊತ್ತಿಲ್ಲ ನನಗೆ. ಏನಂತ? ಅಯ್ಯೋ ದೇವ್ರೆ. ಸರಿ ಹೋಗೋಣ. ಸರಿ ಬನ್ನಿ ಹೋಗೋಣ. ಹೋಗ್ತಾ ಹಾಗೆ ವಿಡಿಯೋ ಕಂಟಿನ್ಯೂ ಕಂಟಿನ್ಯೂ ಮಾಡ್ತೀನಿ. ಅಂದ್ರೆ ಅಮ್ಮ ಮನೆಗೆ ಹೋಗಿ ಆದ್ರೆ ಮಾಡ್ತೀನಿ. ಇಲ್ಲಾಂದ್ರೆ ವರ್ಕ್ ಸ್ಟಾರ್ಟ್ ಆದ್ಮೇಲೆ ವರ್ಕ್ ಅಲ್ಲಿ ಒಬ್ಬೊಬ್ರು ಅಲೋ ಮಾಡಲ್ಲ ವಿಡಿಯೋ ಮಾಡೋದಕ್ಕೆ. ನೋಡ್ಬಿಟ್ಟು ಹಾಗೆ ಮಾಡ್ಕೊಳ್ತೀನಿ. ಓಕೆನಾ? ಬಾಯ್. ನೋಡಿ, ಇದಿಷ್ಟು ನಾನು ಎತ್ಕೊಂಡು ಹೋಗ್ತಾ ಇರೋದು. ಇದರಲ್ಲಿ ಹೇರ್ದೆಲ್ಲ ಇರುತ್ತೆ. ಇದು ಮೇಕಪ್ ಕಿಟ್ಟು ಮತ್ತೆ ಇದು ಬಂದು ಜ್ಯುವೆಲ್ರಿ. ಇವಾಗ ಈ 3 ಬ್ಯಾಗು ಎತ್ಕೊಂಡು ಹೋಗ್ಬೇಕು. ಅದು ಎಮರ್ಜೆನ್ಸಿ ಲೈಟ್. ಇನ್ ಕೇಸ್ ಒಂದೊಂದ್ಸಲಿ ಕರೆಂಟ್ ಹೋಗಿದಾಗ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಅದೊಂದು ಲೈಟ್. ಹೊರಡೋಣ. ಮನೆ ಬಿಡೋಷ್ಟ್ರಲ್ಲಿ 1 ಗಂಟೆನೇ ಆಗೋಯ್ತು. 1 ಗಂಟೆಲಿ ಎಷ್ಟು ಟ್ರಾಫಿಕ್ ಗೊತ್ತಾ. ಇಲ್ಲಿ ಸಾರಕ್ಕೆ ಸಿಗ್ನಲ್ಲು, ಇಲ್ಲೂ ಟ್ರಾಫಿಕ್ಕು. ತಿರ್ಗಾ ಕದ್ರನಲ್ಲಿ ದಯಾನಂದ ಸಾಗರ್ ಇದೆಯಲ್ಲ, ಅಲ್ಲಂತೂ ಹೇಳಂಗೆ ಇಲ್ಲ, ಇನ್ನೂ ಟ್ರಾಫಿಕ್ಕು. ಅಲ್ಲಿ ಮುಗಿಸ್ಕೊಂಡು ಅಮ್ಮ ಮನೆಗೆ ಬಂದೆ ಇವಾಗ ಜಸ್ಟು. ಯಾವ ತಂದಿದ್ದೆ ನಾನೇನು ಫುಲ್ ಹಿಡಿದ್ನ? ಇಷ್ಟು ಹಿಡಿದೆ ಅಷ್ಟೇ. ನಾನು ಫುಲ್ ಕಾಲವರೆಗೂ ಹಿಡ್ದೆ. ನಾನು ಇವತ್ತು ಬೇಗ ಬರ್ತೀನಿ ಅಂತ ವರ್ಷಿಗೆ ಹೇಳಿದ್ದೆ, ವಿಡಿಯೋ ಏನಾದರೂ ಮಾಡೋಣ ಅಂತ. ಬಟ್ ಆದರೆ ಏನು ಮಾಡೋದು, ನಾನು ಬರೋದೇ ಲೇಟ್ ಆಗೋಯ್ತಲ್ಲ. ಸೊ ಅದರಿಂದ ಅಲ್ಲಿ ಮನೇಲಿ ಏನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಸೊ ಇವಾಗ ಆಲ್ರೆಡಿ ಟೈಮ್ ಮನೆಗೆ ಬಂದು ಊಟ ಮಾಡ್ತಾ ಇದ್ದಂಗೆ ಟೈಮ್ ಆಗೋಯ್ತು. ಸೊ ಅಮ್ಮ ಮತ್ತು ನಾನು ಇಬ್ಬರು ಇವಾಗ
ಹೋಗ್ತಾ ಇದ್ದೀವಿ. ಏನು ತುಂಬ ದೂರ ನಡ್ಕೊಂಡು ಹೋಗಂಗಿಲ್ಲ, ಅಮ್ಮ ಮನೆಯಿಂದ ಒಂದೇ ರೋಡು, ಎದುರುಗಡೆಗೇ ಸಿಕ್ಬಿಡುತ್ತೆ. ಅಮ್ಮ ಮನೆ ನೋಡಿ, ಇದು ಇಲ್ಲಿ ನಡ್ಕೊಂಡು ಹೋಗ್ತಿದ್ವಲ್ಲ, ಅಲ್ಲಿ ಎದುರುಗಡೆ ಕಾಣ್ತಿದೆಯಲ್ಲ, ಅದೇ ಬಿಲ್ಡಿಂಗಲ್ಲೇ ಅವ್ರಿರೋದು. ಒಂದೇ ನಿಮಿಷ ಅಷ್ಟೇ ನಮ್ಮ ಮನೆಯಿಂದ ಅವ್ರ ಮನೆಗೆ. ಅವರು ಹೊಸ ಮನೆ ಹತ್ರ ಹೋಗಿದ್ರಂತೆ, ಒಂದು 5 ನಿಮಿಷ ಬಂದ್ಬಿಡ್ತೀವಿ, ಅಲ್ಲೇ ವೆಯ್ಟ್ ಮಾಡ್ತಾ ಇರಿ ಅಂತಂದರು. ಸೊ ಅದರಿಂದ ವೆಯ್ಟ್ ಮಾಡ್ತಾ ಇದ್ವಿ. ಆಮೇಲೆ ಬರ್ತಾ ಇದ್ದಂಗೆ ವೀಡಿಯೋ ಎಲ್ಲ ಏನೂ ಮಾಡ್ಕೊಂಡಿಲ್ಲ ನಾವು, ಏಕೆಂದರೆ ಅವರು ಅರ್ಜೆಂಟಲ್ಲಿದ್ದರು, ಈವ್ನಿಂಗು ಹೋಮ ಎಲ್ಲ ಇತ್ತು ಅಂತ ಹೇಳಿ. ಸೊ ಅದಾದಮೇಲೆ ಅವ್ರದ್ದು ಮೇಕಪ್ಪು ನೋಡಿ ಈ ಥರ ಬಂತು. ಬಟ್ ಆದರೆ ಫುಲ್ ವೀಡಿಯೋ ಅವ್ರದ್ದು ಮೇಕಪ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಮಾರ್ನಿಂಗು ಮಾಡಬೇಕಲ್ಲ, ಅದ್ರದ್ದು ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಸುಮ್ಮನೆ ಆಗಿಬಿಟ್ಟೆ. ಅವ್ರದ್ದು ಅದು ಮೇಕಪ್ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಮಕ್ಕಳ ಜೊತೆ ಆಟಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ. ತಿರ್ಗಾ ಬೆಳಗಿನ ಜಾವ 2 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇವಾಗ 3 ಗಂಟೆಗೆ ಇನ್ನೂ 5 ನಿಮಿಷ ಇದೆ. ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ. ಹತ್ರನೇ ಇದೆ ಅಲ್ವಾ, ತುಂಬ ದೂರ ಏನಿಲ್ಲ. ಇವಾಗ ನಾವು ಹೊಸ ಮನೆ ಇದೆಯಲ್ಲ, ಅಲ್ಲೋಗಿ ಮೇಕಪ್ ಮಾಡೋಣ ಅಂತ. ಯಾಕೆಂದರೆ ಅವ್ರಿಗೂ ಏನಾದರೂ ವರ್ಕ್ ಇತ್ತು ಅಂದರೆ ಅಲ್ಲೇ ಸಡನ್ನಾಗಿ ಏನಾದ್ರು ಕೇಳಿದ್ದು ಎಲ್ಲ ಎತ್ಕೊಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಹೊಸ ಮನೆ ಹತ್ರನೇ ಬಂದ್ಬಿಡಿ ಅಂತ ಹೇಳಿದ್ರು. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಮೇಕಪ್ ಮಾಡೋದಕ್ಕೆ ಅಂತ ಹೇಳಿ. ಆನಂದನಿಗೆ ಡ್ರಾಪ್ ಮಾಡೋ ಅಂಥೇಳಿ ಲಗೇಜ್ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಅಂದರೆ ಮೇಕಪ್ ಕಿಟ್ಟು ಅದೆಲ್ಲ ಗಾಡೀಲಿ ಇಡಿಸ್ಕೊಂಡು ಆನಂದ ಇವಾಗ ನನ್ನ ಮತ್ತು ಅಮ್ಮನ ಬಿಟ್ಟು ಬರ್ತಾರೆ ಅಲ್ಲಿಗೆ. ಆಮೇಲೆ ನಾವಿವಾಗ ಮೇಕಪ್ ಸ್ಟಾರ್ಟ್ ಮಾಡ್ಕೊಬೇಕು. ನೋಡಿ ಇವಾಗ ಮಿಡ್ನೈಟು 3 ಗಂಟೆ, ಫುಲ್ಲು ಖಾಲಿ ಖಾಲಿ ಹೊಡಿತಾ ಇದೆ. ಹೆಂಗಿದೆ ನೋಡಿ, ಯಾರು ಇರ್ತಾರೆ ಹೇಳಿ 3 ಗಂಟೆ ರಾತ್ರಿಲಿ. ನಮ್ಮ ಮೇಕಪ್ ವರ್ಕ್ ಅಂದ್ರೆ ಹಂಗೆ, ಮಧ್ಯರಾತ್ರಿ ಅಂದರೂ ಹೋಗಬೇಕು, ಬೆಳಗಿನ ಜಾವ ಅಂದರೂ ಹೋಗಬೇಕು, ಮಿಡ್ನೈಟ್ ಅಂದ್ರೂ ಹೋಗಬೇಕು, ಉರಿ ಬಿಸಿಲಿದ್ರೂ ಹೋಗಲೇಬೇಕು. ಆಮೇಲೆ ಆನಂದ ನನ್ನ ಮತ್ತು ಅಮ್ಮನ ಡ್ರಾಪ್ ಮಾಡಿದ್ರು. ನೋಡಿ ಇವಾಗ ಮೇಕಪ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವ್ರ ಹೆಸರು ನವನೀತಾ ಅಂತ. ಇವ್ರಿಗೆ ನಾನಿವತ್ತು ಮೇಕಪ್ ಮಾಡ್ತಾ ಇರೋದು. ಇದು ಬಿಫೋರು, ನೋಡಿ ಇದು ಆಫ್ಟರು. ಹೇಗಿದೆ ಲುಕ್ಕು, ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು, ಓಕೆನಾ. ಆಮೇಲೆ ಇವ್ರಿಗೆ ಮಾಡಾದ್ಮೇಲೆ ಅವ್ರ ಮಗಳಿಗೆ ಮೇಕಪ್ ಮಾಡಿದೆ. ಮೇಕಪ್ಪು ಮತ್ತು ಹೇರ್ ಸ್ಟೈಲು. ಲಿಖಿತಾ ಅಂತ ಇವ್ ಪಾಪು ಹೆಸರು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಲುಕ್ಕು ಸಖತ್ತಾಗಿ ಕಾಣಿಸ್ತಾ ಇದ್ದಾಳಲ್ಲ, ಸಖತ್ ಪ್ರಿಟಿಯಾಗಿದ್ದಾಳೆ, ಕ್ಯೂಟಾಗಿದೆ ಸ್ಮೈಲ್ ಇವಳ್ದು. ಆಮೇಲೆ ಅವ್ರ ಅಮ್ಮ ಇದ್ದಾರೆ. ಅಮ್ಮಗೂ ಕೂಡ ಮೇಕಪ್ಪು ಮತ್ತು ಹೇರ್ ಸ್ಟೈಲು ಮತ್ತು ಸ್ಯಾರಿ ಇದನ್ನು ಕೂಡ ಅವ್ರ ಅಮ್ಮಗೂ ಕೂಡ ಮಾಡಿದ್ದೀನಿ. ಸೊ ಟೋಟಲ್ ಆಗಿ 3 ಜನಕ್ಕೆ ಬೆಳಗ್ಗೆಗೆ ಮಾಡಿದ್ದು. ಆ್ಯಕ್ಚುಲಿ ಅವರು ನನಗೆ ಮೇಕಪ್ಗೆ ಹೇಳಿದ್ದು ಅಕ್ಕಾಗ ಮಾತ್ರನೇ. ಬಟ್ ಆದರೆ ಅವ್ರಿಗೆ ನನ್ನ ಮೇಕಪ್ ಇಷ್ಟ ಆಗಿ ಆಮೇಲೆ ಆಂಟಿಗೆ ಮತ್ತು ಅವ್ರ ಮಗಳಿಗೆ ಇಬ್ರಿಗೂ ಕೂಡ ಮಾಡಿ ಅಂತ ಹೇಳಿದ್ರು. ಅವ್ರಿಗೂ ಕೂಡ ಮೇಕಪ್ ತುಂಬ ಇಷ್ಟ ಆಯಿತು. ನೀವು ಕೂಡ ಹೇಳಿ ಹೇಗೆ ಬಂದಿದೆ ಮೇಕಪ್ಪು, ಆಂಟಿಗೆ, ಅಕ್ಕಗೆ ಮತ್ತು ಅವ್ರ ಮಗಳಿಗೆ ಎಲ್ಲ ಹೇಗೆ ಬಂದಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಿಮಗೂ ಕೂಡ ಮೇಕಪ್ ಮಾಡಿಸ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಏನಾದರೂ ಇತ್ತು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಮೇಕ್ ಓವರ್ ಬೈ ನಂದು ವರ್ಷ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಹಾಗೆ ನಾವು ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ. ನಾನು ಬಂದು ವರ್ಕ್ ಮಾಡ್ತಾ ಇರೋದು ಭವಾನಿ ಆಚಾರ್ಯ ಅನ್ನೋಂಥ ಒಂದು ಮೇಕಪ್ ಸ್ಟುಡಿಯೋಲಿ ವರ್ಕ್ ಮಾಡ್ತಾ ಇದ್ದೀನಿ. ಅವ್ರದ್ದು ಅಕಾಡೆಮಿ ಕೂಡ ಇದೆ. ನಿಮಗೇನಾದರೂ ಕ್ಲಾಸಸ್ ಏನಾದರೂ ಕಂಡಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು DM ಮಾಡಿದ್ರೆ ನಾವು ನಿಮಗೆ ಲೊಕೇಶನ್ನು, ಅಡ್ರೆಸ್ಸು, ಡೀಟೇಲ್ಸು ಎಲ್ಲ ಕೊಡ್ತೀವಿ. ನೀವು ಕೂಡ ಬಂದು ಕೋರ್ಸ್ನ ಕಲಿತು ನೀವು ಕೂಡ ಒಬ್ಬ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಿ ನಿಮ್ಮ ಒಂದು ನ್ಯೂ ಕೆರಿಯರ್ನ ಸ್ಟಾರ್ಟ್ ಮಾಡ್ಬೋದು. ಇಂಟ್ರೆಸ್ಟ್ ಇರೋರು DM ಮಾಡಿ, ನಾನು ನಿಮಗೆ ಫಾಲೋ ಮಾಡ್ತೀನಿ, ಓಕೆನಾ. ಆಮೇಲೆ ಮೇಕಪ್ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರಕ್ಕೆ ಬಂದ್ವಿ. ಮನೆಗೆ ಬಂದವ್ರೆ 7 o'clock 7:30 ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ಮನ್ಕೊಂಡು ನಿದ್ದೆ ಮಾಡಿಬಿಟ್ವಿ. ಆಮೇಲೆ ಟಮಟೆ ಸೌಂಡ್ ಕೇಳಿಸ್ತಾ ಇತ್ತು. ಸೊ ಏನದು ಟಮಟೆ ಅಂತ ನನ್ನ ತಂಗಿನ ಕೇಳಿದ್ದಕ್ಕೆ, ಕರ್ಗ ಕಣೆ, ಯಾಕೆ ನೆನ್ನೆ ತಾನೇ ಹೇಳಿದ್ನಲ್ಲ, ಯಾಕೆ ಮರ್ತುಬಿಟ್ಟ ಅಂತ ಅಂದ್ಲು. ಒಂಥರ ಆಗ್ಬಿಡ್ತು. ಹೆಂಗೆ ಅಂದರೆ ನಾನು ಯಾವತ್ತೂ ಮರೆಯಲ್ಲ, ಬಟ್ ಆದರೆ ಈ ವರ್ಷ ನನಗೆ ಏನಾಗಿದೆ ಅಂತಲೇ ಗೊತ್ತಿಲ್ಲ. ಯಾವ ಟೈಮಲ್ಲಿ ಹೆಂಗೆ ಇರ್ತೀನಿ ಅಂತಲೇ ಗೊತ್ತಾಗಲ್ಲ. 1 ನಿಮಿಷದಲ್ಲಿ ನಾನು ಇಲ್ಲಿ ಮಾತಾಡ್ತಾ ಇರ್ತೀನಿ, ಇನ್ನೊಂದು ನಿಮಿಷಕ್ಕೆ ನಾನು ಏನೋ ಬೇರೆ ಯೋಚನೆ ಮಾಡಿರ್ತೀನಿ. ಬಟ್ ಹೇಳ್ಕೊಳಕ್ಕೂ ಆಗಲ್ಲ, ಏನೂ ಇಲ್ಲ. ಏನಕ್ಕೆ ನನಗೆ ಹಿಂಗೆ ಆಗ್ತಿದೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ಅಯ್ಯೋ ಬಿಡು, ಯೋಚನೆ ಮಾಡ್ಕೊಂಡಿದ್ರೆ ಆಗಲ್ಲ ಅಂದ್ಬಿಟ್ಟು ಎದ್ದು ಮುಖ ತೊಳ್ಕೊಂಡು ರೆಡಿ ಆಗಿಬಿಟ್ಟು ಕೆಳಗಡೆಗೆ ಬಂದೆ. ಏಕೆಂದರೆ ದೇವ್ರು ಬರೋಷ್ಟರಲ್ಲಿ ನಾವು ಪೂಜೆ ಸಾಮಾನೆಲ್ಲ ಇಟ್ಕೊಂಡು ಕೆಳಗಡೆ ನಿಂತಿದ್ರೇ, ಇಲ್ಲಾಂದ್ರೆ ಆಗಲ್ಲ ಅಂತಂದ್ಬಿಟ್ಟು ರೆಡಿ ಆಗಿಬಿಟ್ಟು ಕೆಳಗಡೆಗೆ ಬಂದು ನಿಂತಿದ್ದೆ. ಎಲ್ಲ ಮನೆಗಳ ಹತ್ರನೂ ಬಂದು ದೇವ್ರ ಆಶೀರ್ವಾದ ಮಾಡೋಕ್ಕೆ ಬರುತ್ತೆ. ಸೊ ದೇವರು ಒಂದೊಂದು ಏರಿಯಾಗೂ ಬಂದು ಹೋಗುತ್ತಲ್ಲ. ನಮ್ಮಮ್ಮ ಅವ್ರ ಮನೆ ಬಂದು ದೇವಸ್ಥಾನದ ಪಕ್ಕದಲ್ಲೇ, ಅಂದರೆ ದೇವಸ್ಥಾನದ ಎದುರುಗಡೆನೇ ಇರೋದ್ರಿಂದ ಅಲ್ಲೇ ಫಸ್ಟ್ ಬರ್ತಾಯಿತ್ತು. ಬಟ್ ಇವಾಗ ನಮ್ಮಮ್ಮ ಅವರು ಅಲ್ಲಿಲ್ವಲ್ಲ, ಬಾಡಿಗೆ ಮನೆಯಲ್ಲಿದ್ದಾರೆ. ಸೊ ಅದು ಬಂದು 2ನೇ ರೋಡಲ್ಲಿದೆ. ಸೊ ದೇವರು 1 by 1 ಒಂದೊಂದು ಲೇನೇ ಮುಗಿಸ್ಕೊಂಡು ಬರೋಷ್ಟರೊಳಗಡೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ನಾವು ವೆಯ್ಟ್ ಮಾಡ್ತಾ ಇದ್ವಿ ದೇವರು ಬರೋವರೆಗೂ ಅಂಥೇಳಿ. ನೋಡಿ ಇದೇ ಕರ್ಗ, ಕದ್ರನಹಳ್ಳಿ ಮಾರಮ್ಮನ ಕರ್ಗ ಅಂತ ಹೇಳಿ. ಈ ಕರ್ಗ ಹೊರ್ತಾರಲ್ಲ, ಅವ್ರ ಹೆಸರು ಬಂದು ರಾಮಮೂರ್ತಿ ಅಂಕಲ್ ಅಂತೇಳಿ. ತುಂಬ ವರ್ಷದಿಂದ ನಡೀತಾ ಇದೆ ನಮ್ಮ ಕದ್ರನಹಳ್ಳಿಲಿ. ಬಟ್ ಏನಾಯ್ತಂದರೆ ಲಾಸ್ಟ್ ಇಯರು ನಾವು ದೇವ್ರ ಕರ್ಗಕ್ಕೆ ಅಂತೇಳಿ ಬಂದಿದ್ವಿ. ಲಾಸ್ಟ್ ಇಯರ್ ಬಂದಾಗ ಅಂಕಲ್ಲು ನಮ್ಮನ್ನ ನೋಡಿ ಹುಷಾರಾಗಿರಮ್ಮ ಅಂತ ಅಂದರು.
ಅದಕ್ಕೆ ನಾವು ಏನಕ್ಕೆ ಹಿಂಗೆ ಹೇಳ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ ನಾನು. ಬಟ್ ಆದರೆ ಏನಕ್ಕೆ ಅಂಕಲ್ ಮುಂಚೆ ನನಗೆ ಹಂಗೆ ಹೇಳಿದ್ರು ಅಂತ ಅಂದ್ಬಿಟ್ಟು ತುಂಬ ಯೋಚನೆ ಮಾಡ್ತಾಯಿದ್ದೆ. ಬಟ್ ಆದರೆ ಯಾಕೆ ಹೇಳಿದ್ರು ಅಂತ ಈ ವರ್ಷ ಕರ್ಗ ಬರೋಷ್ಟರಲ್ಲಿ ನನಗೆ ತೋರಿಸ್ಬಿಟ್ರು. ಸೊ ಅದು ನನಗೆ ಸಡನ್ನಾಗಿ ನೆನಪು ಕೂಡ ಆಗೋಯ್ತು ಗೊತ್ತಾ. ಅಲ್ಲಿ ಬಂತಾ ಇದ್ದಂಗೆ ಅಂಕಲ್ಗೆ ನಮಸ್ಕಾರ ಮಾಡಿದೆ. ಅವ್ರಿಗೆ ಗೊತ್ತಾಗಿಲ್ಲ ನಾವು ಇಲ್ಲಿದ್ದೀವಿ ಅಂತ. ನಾವು ಅಲ್ಲಿರೋದಲ್ವ ಆ ಮನೆ ಹತ್ರ. ಮೋಸ್ಟ್ಲಿ ಫಸ್ಟ್ ಅಲ್ಲಿ ಬಂದಾಗ ನೋಡಿರ್ತಾರೆ. ಆಮೇಲೆ ಇಲ್ಲಿ ಬಂದು ಪೂಜೆಗೆ ನಿಂತಿದ್ದಾಗ ಅವ್ರು ನನ್ನ ನೋಡಿಲ್ಲ ಫಸ್ಟು. ಆಮೇಲೆ ನಾನು ಪೂಜೆ ಎಲ್ಲ ಮಾಡಾದ್ಮೇಲೆ ಅವ್ರನ್ನ ನೋಡಿದೆ. ಆವಾಗ ಅಂಕಲ್ ಹೆಂಗೆ ಮಾತಾಡ್ಸಿದ್ರು ಅಂದರೆ ನನಗೆ ಸಡನ್ನಾಗಿ ಅಳುನೇ ಬಂದ್ಬಿಡ್ತು ಗೊತ್ತಾ. ಏನೇ ಹೆಂಗೆ ಇದೆಯಾ, ಚೆನ್ನಾಗಿದೆಯಾ ಅಂತ ಅಂದರು. ನನಗೆ ಸಿಕ್ಕಾಪಟ್ಟೆ ಅಳುನೇ ಬಂದ್ಬಿಡ್ತು ನನಗೆ. ಅಂಕಲ್ ನೀವು ಹಿಂಗೆ ಹೇಳಿದ್ರಲ್ಲ ಅಂತ ಹೇಳಕ್ಕೆ ಬಂದೆ. ಬಟ್ ಆದರೆ ಆಮೇಲೆ ಮಾತಾಡೋಣ ಅಂತ ಸುಮ್ಮನೆ ಅದೇ. ಒಂಥರ ಹೆಂಗಾಗೋಯ್ತು ಅಂದರೆ ಸಖತ್ ಅಳು ಬಂದ್ಬಿಡ್ತು ನನಗೆ. ಆವಾಗ ಬೇವಿನ ಸೊಪ್ಪು ತೊಗೊಂಡು ನನಗೆ ಮುಖದಿಂದ ಒಂದು ಸಲ ಇದು ಮಾಡಿ, ಆಮೇಲೆ ನನ್ನ ಮಗಳನ್ನ ಇನ್ನೊಂದು ಸಲ ಕರೆದ್ರು ಬಾಯ್ಲಿ ಅಂತ. ಕರೆದ್ಬಿಟ್ಟು ಇನ್ನೊಂದು ಸಲ ಅವಳಿಗೆ ದೃಷ್ಟಿ ತೆಗೆದು ನಿಂಬೆಹಣ್ಣು ಕೊಟ್ಟರು. ಒಳ್ಳೇದಾಗತ್ತೆ ಅಂತ ಅಂದರು. ಒಂಥರ ಖುಷಿ ಆಯಿತು ಗೊತ್ತಾ. ನನಗೇನೋ ಒಂಥರ ಏನೋ ಕಳ್ಕೊಂಡಂಗೆ ಇದ್ದೋಳು ಸಡನ್ನಾಗಿ ಏನೋ ಒಂದು ಪಾಸಿಟಿವ್ ಎನರ್ಜಿ ಅಂತಾರಲ್ಲ ಆ ಥರ ಬಂತು. ಖುಷಿ ಆಯಿತು. ನಮ್ಮ ಅಮ್ಮನಿಗೆ ಅಳು ಬಂದ್ಬಿಡ್ತು ನಾನು ಹತ್ತಿದ್ದು ನೋಡಿ. ಏಕೆಂದರೆ ನಾನು ಯಾರ ಮುಂದೆನೂ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸೊ ಆ ಥರ ದೇವ್ರನ್ನ ಬೇಡ್ಕೊಂಡಿದ್ದೀನಿ. ದೇವರು ಇವತ್ತಲ್ಲ ನಾಳೆ ನನಗೆ ಒಳ್ಳೇದು ಮಾಡೇ ಮಾಡ್ತಾನೆ, ಆ ನಂಬಿಕೆಯಲ್ಲೇ ನಾನಿದ್ದೀನಿ. ಬೆನ್ನಿಗೆ ಚೂರಿ ಹಾಕಿದವರೆಲ್ಲ ಚೆನ್ನಾಗೇ ಇದ್ದಾರೆ. ನನಗೆ ಯಾಕಿಂತ ಶಿಕ್ಷೆ ಅಂತ ನನಗೂ ಬೇಜಾರು. ಬಟ್ ಏನು ಮಾಡೋಕ್ಕಾಗಲ್ಲ, ನೋಡೋಣ, ದೇವ್ರಿದ್ದಾನೆ ಅಲ್ವಾ. ಹಾಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದೇವರ ಆಶೀರ್ವಾದದೊಂದಿಗೆ. ನಿಮ್ಗೇನಾದರೂ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ತಾಯಿರಿ. ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.